ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರ ಹೆಚ್ಚುತ್ತಿದೆ. ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಹೆಚ್ಚುತ್ತಿದೆ. ಇತ್ತ ರಾಜ್ಯದ ಗಡಿಭಾಗದಲ್ಲೂ ಕೂಡ ಕೊರೋನಾ ಭೀತಿ ಸೃಷ್ಟಿಯಾಗಿದೆ. ಪಕ್ಕದ ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಿರೋದ್ರಿಂದ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಗಡಿಯಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸ್ತಾ ಇದೆ. ಪಾವಗಡ ಮತ್ತು ಆಂಧ್ರದ 8 ಗಡಿ ಮಾರ್ಗಗಳಲ್ಲಿ ಕೋವಿಡ್ ತಪಾಸಣೆ ಮಾಡಲಾಗ್ತಾ ಇದ್ದು ಅಗತ್ಯ ಚಿಕಿತ್ಸಾ ಕೇಂದ್ರಗಳನ್ನು ಸಹ ಈಗಾಗಲೇ ತೆರೆಯಲಾಗಿದೆ. ಇಲ್ಲಿ ಕಡಪದಲ್ಲೇ 3 ಸೇರಿ ಒಟ್ಟು 4 ಮೃತಪಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದ ಗಡಿ ಭಾಗವಾಗಿರುವಂತಹ ಪಾವಗಡದಲ್ಲಿನ ಮತ್ತಷ್ಟು ಆತಂಕ ಸೃಷ್ಟಿಯಾಗಿರುವಂಥದ್ದು. ನಾಗಲಮಡಿಗೆ ಮತ್ತು ಕೋಡಮಡುಗು, ವಳ್ಳೂರು ಸೇರಿದಂತೆ 8 ಕಡೆ ಚೆಕ್ ಪೋಸ್ಟ್ ನಿರ್ಮಿಸಿ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಪ್ರಯಾಣಿಕರ ತಪಾಸಣೆಯ ಜೊತೆಗೆ ಪ್ರಯಾಣದ ವಿವರವನ್ನ ಸಂಗ್ರಹಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಇಲ್ಲಿ ಮತ್ತೆ ಕೋವಿಡ್ನ ಅಬ್ಬರ ಶುರುವಾಗಿರುವಂತಹ ಕಾರಣ, ಆಂಧ್ರದಲ್ಲಿ 4 ಬಲಿಯಾಗಿರುವಂತಹ ಕಾರಣ ರಾಜ್ಯದ ಗಡಿಭಾಗದಲ್ಲೂ ಕೂಡ ಕೊರೋನಾದ ಆತಂಕ ಸೃಷ್ಟಿಯಾಗಿದೆ. ಪಾವಗಡ ಮತ್ತು ಆಂಧ್ರದ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿರುವಂಥದ್ದು. 8 ಗಡಿ ಮಾರ್ಗಗಳಲ್ಲಿ ತೀವ್ರ ಕೋವಿಡ್ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಕೊರೋನಾಗೆ ಕಡಪದಲ್ಲೇ ಒಟ್ಟು 4 ಸಾವನ್ನಪ್ಪಿರುವಂತಹ ಕಾರಣ ಇದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಕೋವಿಡ್ ಟೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಥರ್ಮಲ್ ಸ್ಕ್ಯಾನಿಂಗ್ನ ಮೂಲಕ ಪ್ರಯಾಣಿಕರ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಪ್ರಯಾಣದ ವಿವರಗಳನ್ನು ಕೂಡ ಸಂಗ್ರಹಿಸಲಾಗ್ತಾ ಇರುವಂಥದ್ದು. ಮಹಾಮಾರಿ ಕೊರೋನಾದ ಆತಂಕ ಸೃಷ್ಟಿಯಾಗಿರುವಂತಹ ಕಾರಣ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಈಗಾಗಲೇ ಆಂಧ್ರದಲ್ಲಿ 4 ಕೋವಿಡ್ಗೆ ಬಲಿಯಾಗಿದ್ದಾರೆ. ರಾಜ್ಯದ ಗಡಿ ಭಾಗದಲ್ಲೂ ಕೂಡ ಕೊರೋನಾದ ಆತಂಕ ಸೃಷ್ಟಿಯಾಗಿದೆ. ಇದರ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನು? ಸುನಿಧಿ, ಸದ್ಯ ಮತ್ತೆ ಕೋವಿಡ್ ಆತಂಕ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಪರಮೇಶ್ವರ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ಯಾವುದೇ ಭಯಪಡುವಂತಹ ಒಂದು ನಿರ್ಮಾಣ ಆಗಿಲ್ಲ ಅಂತ. ಆಂಧ್ರದಲ್ಲಿ ಈಗಾಗಲೇ 4 ಕೋವಿಡ್ ಸೋಂಕಿತರು ಸಾವನ್ನಪ್ಪಿರುವಂತದ್ದು. ಸೊ ಹೀಗಾಗಿ ಗಡಿ ಭಾಗದಲ್ಲೇ ಹೈ ಅಲರ್ಟ್ ಘೋಷಣೆ ಆಗಿದೆ. ಬಟ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾರಿಗೂ ಕೂಡ ಕೋವಿಡ್ ಪಾಸಿಟಿವ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯ 8 ಗಡಿ ಮಾರ್ಗದಲ್ಲಿ ತಪಾಸಣೆಯನ್ನ ಕೂಡ, ಅಂದ್ರೆ ಕರ್ನಾಟಕಕ್ಕೆ ಬರೋರ ಬಗ್ಗೆ ಕೂಡ ಈಗಾಗಲೇ ನಿಗಾ ಇಟ್ಟಿರುವಂತದ್ದು. ಸೊ ನೆರೆಯ ಆಂಧ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹಾಗೂ ಸಾವಿನ ಪ್ರಮಾಣ ಗಣನೀಯವಾಗಿ ಏರಿಕೆವಾಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾಜ್ಯಕ್ಕೆ ವೈರಸ್ ಹರಡದಂತೆ ತಡೆಯಲು 8 ಗಡಿ ಮಾರ್ಗದಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಪ್ರಮುಖವಾಗಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಇಲಾಖೆಯ ಮಾಹಿತಿಯನ್ನ ಕೂಡ ಪಡಿತಾ ಇರುವಂತದ್ದು. ಸೊ ಹೀಗಾಗ್ಲೇ 4 ಕೊರೋನಾಗೆ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಕಡಬದಲ್ಲೇ 3 ಮೃತಪಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದ ಗಡಿ ಭಾಗವಾದ ಪಾವಗಡದಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ಸೊ 2 ದಿನಗಳಿಂದ ಪಾವಗಡದ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಆಗಿದ್ದು ಪಾವಗಡ ಆಂಧ್ರದ 8 ಗಡಿ ಮಾರ್ಗದಲ್ಲಿ ತಪಾಸಣೆ ಮಾಡಲಾಗ್ತಿದೆ. ಹಾಗೆಯೇ ನಾಗಲಮಡಿಕೆ, ಕೊಡಮಡಗು, ವಲ್ಲೂರು ಸೇರಿದಂತೆ 8 ಕಡೆ ಚೆಕ್ ಪೋಸ್ಟ್ ಕೂಡ ನಿರ್ಮಿಸಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇರುವಂತದ್ದು. ಸೊ ಪ್ರಯಾಣಿಕರ ತಪಾಸಣೆ ಜೊತೆಗೆ ಪ್ರಯಾಣದ ವಿವರವನ್ನ ಕೂಡ ಸಂಗ್ರಹಿಸಲಾಗುತ್ತದೆ. ಕಳೆದ 2 ದಿನಗಳಿಂದ ಕೂಡ ನಿರಂತರ ಪರಿಶೀಲನೆ ನಡೆದಿದ್ದು ಈವರೆಗೆ ಯಾವುದೇ ಪಾಸಿಟಿವ್ ಪ್ರಕರಣ ಮಾತ್ರ ಪತ್ತೆ ಆಗಿಲ್ಲ. ಸೊ ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಿರುವಂತದ್ದು. ಯಾಕಂದ್ರೆ ರಾಜ್ಯಕ್ಕೆ ವೈರಸ್ ಎಂಟ್ರಿ ಆಗುವ ಭೀತಿ ಕೂಡ ಉಂಟಾಗಿದೆ. ಯಾಕಂದ್ರೆ ಆಂಧ್ರದಿಂದ ನಮ್ಮ ಕರ್ನಾಟಕಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಕೂಡ ಆಂಧ್ರದ ಜನ ಸೇರುವಂತದ್ದು. ಹಾಗೆಯೇ ತಿರುಪತಿ ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೋಂಕು ತಗುಲದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ ಸಾವು ನೋವು ಸಂಭವಿಸಿತು. ಮತ್ತೆ ಆ ದೃಶ್ಯ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಮುಂಜಾಗ್ರತಾ ಹೆಜ್ಜೆಯನ್ನ ಇಟ್ಟು ಈಗಾಗಲೇ ಪರಿಶೀಲನೆಯಲ್ಲಿ ತೊಡಗಿದೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.